ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಜಸ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತು ಊಟಕ್ಕೆ ಅಲ್ಲೇ ಆರ್ಡರ್ ಮಾಡಿದ್ದೆ. ಸೊ ಚಿಕನ್ ಬರ್ಗರ್ನ ಆರ್ಡರ್ ಮಾಡಿದ್ದೆ. ನನ್ನ ಹಸ್ಬೆಂಡು ಬಾಕ್ಸಿಗೆ ಈ ಥರ ಹಣ್ಣು ಹೆಚ್ಚಾಕಿ ಬೆಳಗ್ಗೆ ಕೊಟ್ಟಿದ್ರು. ಬಿಕಾಸ್ ನಾನೇನು ಬಾಕ್ಸ್ಗೆ ಅಂತ ತೊಗೊಂಡೋಗಿರಲಿಲ್ಲ. ಇವತ್ತು ಸ್ವಲ್ಪ ಲೇಟ್ ಆಯಿತು ನನ್ನ ಇದ್ದಿದ್ದು. ಇನ್ನೊಂದು ಏನಂದರೆ, ನಾ ಬರಬೇಕಾದ್ರೆ ಫುಲ್ ಎಲ್ಲ ಕಡೆ ಉಪ್ಪು ಹಾಕಿದ್ದಾರೆ. ಉಪ್ಪಿನ ಒಂದು ದೊಡ್ಡ ದೊಡ್ಡದ್ದು ಹರಳು ಬರುತ್ತಲ್ಲ, ಆ ಥರ ಉಪ್ಪು ಹಾಕಿದ್ದಾರೆ. ಯಾಕೆ ಅಂತಂದರೆ ಟೆಕ್ಸಾಸ್ ಅಥವಾ ಟೆಕ್ಸಾಸ್ ಅಂತೆಲ್ಲ ಸುಮಾರು ಪಾರ್ಟ್ಸ್ ಆಫ್ ದ US ಸಿವಿಯರ್ ವಿಂಟರ್ ಸ್ಟಾರ್ಮ್ ಬರ್ತಾ ಇದೆ ಈ ವೀಕೆಂಡಲ್ಲಿ. ನಾಳೆ, ನಾಡಿದ್ದು ಮತ್ತು ಸೋಮವಾರನೂ ರಜೆ ಕೊಟ್ಟಿದ್ದಾರೆ. ತುಂಬಾ ಸಿವಿಯರ್ ಆ್ಯಂಡ್ ಡೆಡ್ಲಿ ಆಗಿರುತ್ತೆ ಅಂತ ಹೇಳಿದ್ದಾರೆ. 9 ನಿಮಿಷ ಹೊರಗಡೆ ಇರೋಕ್ಕಾಗಲ್ಲ ನಮಗೆ. ಸೊ ಅಷ್ಟು ಒಂದು ಭೀಕರವಾದಂಥ ಒಂದು ಸ್ಟಾರ್ಮ್ ಬರ್ತಾಯಿದೆ. ಹಾಗಾಗಿ ಎಲ್ಲರೂ ಪ್ರಿಪೇರ್ ಆಗಿ ಅಂತ ಹೇಳಿದ್ದಾರೆ. ನ್ಯೂಸಲ್ಲೆಲ್ಲ ಎಲ್ಲ ಕಡೆ ಅದೇ ಆಗಿದೆ. ನಾವು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಇಲ್ಲಿ ಹೆಂಗೆ ಅಂತಂದರೆ, ನೀರು ಕೊಡಬೇಕು, ಎಲೆಕ್ಟ್ರಿಸಿಟಿ ಹೋಯಿತು ಅಂತಂದರೆ, ಆ ಥರ ಏನಾರ ಸ್ಟಾರ್ಮ್ ಆಗಿ ಎಲೆಕ್ಟ್ರಿಸಿಟಿ ಹೋಯಿತು ಅಂತಂದರೆ ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ, ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ನಾವು ಅಡುಗೆ ಮಾಡುವಂತಹ ಏನು ಸ್ಟವ್ ಇದೆಲ್ಲ ಅದೆಲ್ಲ ಎಲೆಕ್ಟ್ರಿಕಲ್ ಸ್ಟವು. ನೀರು ಬರಲ್ಲ, ಬಿಸಿನೀರು ಬರಲ್ಲ, ಹೀಟರ್ ಆನ್ ಆಗಲ್ಲ. ಆ್ಯಂಡ್ ಅಷ್ಟು ಕೋಲ್ಡ್ ಇರುತ್ತೆ, -5 ಡ್ರಾಪ್ ಆಗುತ್ತೆ. ಸೊ ಐ ಡೋಂಟ್ ನೋ ಹೇಗೆ ಮಾಡೋದಂತ. ನಾವು ಅದಕ್ಕೆ ಒಂದಿಷ್ಟು ಪ್ರಿಪೇರ್ ಆಗಿದ್ದೀವಿ. ಅಂದರೆ ಒಂದಿಷ್ಟು ವುಡ್ ತಂದು ಇಟ್ಕೊಂಡಿದ್ದೀವಿ. ಆಮೇಲೆ ಬಾರ್ಬಿಕ್ಯೂ ಇದೆ. ಸೊ ಅದರಲ್ಲಿ ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪನಾದರೂ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ಹಾಗೆ ಒಂದಿಷ್ಟು ಫ್ರೂಟ್ಸ್ಗಳನ್ನು ತಗೊಂಡು ಬಂದು ಇಟ್ಕೊಂಡಿದ್ದೀವಿ. ನೀರು ಇದೆ, ಪ್ಯಾಕೇಜ್ಡ್ ನೀರು ತೊಗೊಂಬಂದು ಇಟ್ಕೊಂಡಿದ್ದೀವಿ. ಹಾಗೆ ನಾನು ಇವತ್ತೊಂದು ಸ್ವಲ್ಪ ಚಪಾತಿ ಅದೆಲ್ಲ ಮಾಡಿಡೋಣ ಅಂತ. ಆಮೇಲೆ ಬಾತ್ ಟಬ್ ಏನಿರುತ್ತಲ್ಲ ಫುಲ್ ತುಂಬಿಸಿ ಇಟ್ಕೊಂಡ್ರೆ ಅಕಸ್ಮಾತ್ ಇನ್ ದ ವರ್ಸ್ಟ್ ಕೇಸ್ ನಮಗೆ ನೀರಿಲ್ಲ ಅಂತಂದರೆ ಆ ಬಾತ್ ಟಬ್ಬಿಂದ ನಾವು ನೀರನ್ನ ಯೂಸ್ ಮಾಡ್ಕೋಬೋದು. ಮುಖ ತೊಳ್ಕೊಳ್ಳೋಕೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇನ್ನೊಂದಿಷ್ಟು ಫ್ರೂಟ್ಸ್ ಶಾಪಿಂಗ್ ಮಾಡಬೇಕು. ಬಿಕಾಸ್ ತಿನ್ನೋಕ್ಕೇನು ಮಾಡ್ಕೊಳಕ್ಕೇನು ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಹಣ್ಣಾದರೂ ತಿನ್ಕೊಂಡಿರ್ಬೋದು ಅಂತ ಹೇಳಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾವು 2 ದಿನ ಮುಂಚೆನೇ ಗ್ರಾಸರಿ ಶಾಪಿಂಗ್ ಮಾಡಿದ್ವಿ. ಬಟ್ ಒಂಚೂರು ಹಣ್ಣು ತೊಗೋಬೇಕಿತ್ತು, ಹಾಗಂತ ಹೋಗಿದ್ವಿ. ನೋಡ್ತಾ ಇರ್ಬೋದು ಬಾಳೆಹಣ್ಣಿನ ಎಸ್ಪೆಷಲಿ ಬಾಳೆಹಣ್ಣಿನ ಶೆಲ್ಫ್ ಖಾಲಿ ಇದೆ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಗ್ರಾಸರಿ ಶಾಪಿಂಗು ಅದೆಲ್ಲ ಹೇಳಿದ್ದೀನಿ. ಈ ಥರದ್ದು ಕ್ರೊಸೆಂಟ್ಸ್ ಅಂತ ಸಿಗುತ್ತೆ. ಸೊ ಕಾಸ್ಕೋದಲ್ಲಿ ಸಿಗುತ್ತೆ, ಬಟರ್ದು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಅದನ್ನು ಅದು ಒಂದು ತೊಗೊಂಬಂದಿದ್ದೀವಿ. ಹಾಗೆ ಫ್ರೂಟ್ಸು, ಚಿಪ್ಸು ಈ ಥರದ್ದೆಲ್ಲ ತೊಗೊಂಬಂದಿದ್ದೀವಿ. ಇವತ್ತು ರಾತ್ರಿಗೆ ತೋರಿಸ್ತೀನಿ ಏನು ತಂದಿದ್ದೀನಿ ಅಂತ. ಅಡುಗೆ ಮಾಡೋಕ್ಕೆ ನಿಜವಾಗ್ಲೂ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಯಾಕೋ ಒಂಥರ ಏನೋ ಹುಷಾರಿಲ್ಲ ಥರ ಅನ್ನಿಸ್ತಾ ಇದೆ. ಸೊ ಮೈಯೆಲ್ಲ ಬೆಚ್ಚಿಗಾಗಿದೆ. ಹಾಗೆ ಈಗ ಈ ಟೈಮು ಇಲ್ಲಿ ಫ್ಲೂ ಜಾಸ್ತಿ ಇರುತ್ತೆ. ಹಾಗೆ ನಾನು ಸ್ಕೂಲಿಗೆ ಹೋಗೋ ಕಾರಣ ಮಕ್ಕಳಿಗೆ ಸುಮಾರು ಜನ ಮಕ್ಕಳು ಸಿಕ್ಕಾಗಿದ್ದಾರೆ. ನಾವೆಷ್ಟೇ ಪ್ರಿಕಾಷನ್ಸ್ ತೊಗೊಂಡ್ರೂ ಏನೂ ಮಾಡೋಕ್ಕಾಗಲ್ಲ, ಅಫೆಕ್ಟ್ ಆಗುತ್ತೆ ಅದು. ಸೊ ಹಾಗಾಗಿ ಸ್ವಲ್ಪ ನನಗೇನೋ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಊಟಕ್ಕೆ ಏನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಎಗ್ ಬಿರಿಯಾನಿ ತೊಗೊಂಬಂದಿದ್ದೀವಿ. ಇದು ಬಂದು ಫ್ಯಾಮಿಲಿ ಪ್ಯಾಕು, ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆ ರಾಯ್ತಾ ಮತ್ತು ಮಂಚೂರಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಒಂದು ಶೇರ್ವಾ. ಸೊ ಇದಿಷ್ಟು ಇವತ್ತು ರಾತ್ರಿಯ ಡಿನ್ನರ್ಗೆ ಇದು ಈ ಥರ ತಿಂತಾಯಿದ್ದೀವಿ. ಈ ವೀಕೆಂಡ್ ಫುಲ್ಲು ನಿಮಗೆಲ್ಲ ಗೊತ್ತಿರ್ಬೋದು, ನ್ಯೂಸಲ್ಲೆಲ್ಲ ಬಂದಿದೆ. 16 ಸ್ಟೇಟಲ್ಲಿ ವಿಂಟರ್ ಸ್ಟಾರ್ಮ್ ಬರ್ತಾಯಿದೆ. ಟೆಕ್ಸಾಸು ಒಂದು. ಹೆಂಗಂದರೆ ಫುಲ್ಲು ಐಸ್ ಮಳೆ ಆಗುತ್ತೆ ಅಂತ, ಐಸ್ ಕೋಲ್ಡ್ ಮಳೆ ಆಗುತ್ತೆ. ಅದ್ರ ಜೊತೆಗೆ ಮೇ ಬಿ ಸ್ನೋ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಏನಾಗುತ್ತೆ ಅಂದರೆ ಸ್ನೋ ಬಿದ್ದು ಟೆಂಪ್ರೇಚರ್ ಭಾಳ ಕೋಲ್ಡ್ ಆದಾಗ ಕೆಲವೊಂದು ಸಲ ಎಲೆಕ್ಟ್ರಿಸಿಟಿ ಕಟ್ ಆಗ್ಬೋದು. ಅಥವಾ ವಾಟರ್ ಪೈಪ್ ಇರುತ್ತಲ್ಲ
ಅದು ಫ್ರೀಸ್ ಆಗಿ ಅದ್ರೊಳಗೆ ವಾಟರ್ ಫ್ರೀಸ್ ಆಗಿ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫುಲ್ ಪ್ರಿಕಾಷನ್ ತೊಗೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ಸ್ವಲ್ಪ ಎಲೆಕ್ಟ್ರಿಸಿಟಿ ಹೋದರೆ ಮುಗೀತಿಲ್ಲ, ಏನೇನು ಕೆಲಸ ಆಗಲ್ಲ. ಅದೊಂದೇ ಮೇನ್ ಇಲ್ಲಿ. ಹಾಂ, ಎಲ್ಲ ಅದ್ರ ಮೇಲೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಬ್ರೆಡ್ ಥರ ಎಲ್ಲ ಐಟಮ್ಸ್ ತೊಗೊಂಡಿದ್ದೀವಿ, ಸ್ನ್ಯಾಕ್ಸ್ ಥರ. ಇನ್ ಕೇಸ್ ಎಲೆಕ್ಟ್ರಿಸಿಟಿ ಹೋದರೆ ಊಟ ಏನಾದರೂ ಇರಲಿಲ್ಲ ಅಂತಂದರೆ, ಊಟ ಮಾಡಿಕೊಂಡ್ರು ಫ್ರಿಜ್ ಇರೋದಿಲ್ಲಲ್ಲ, ಭಾಳ ದಿನ ತಡೆಯಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಅದ್ರ ಜೊತೆ ನಮ್ಮ ಕಡೆ ಕೋಲ್ಡ್ ಒಲೆ ಇದೆ, ಅದು ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀವಿ. ಇನ್ ಕೇಸ್ ಬೇಕಂದರೆ ಯೂಸ್ ಮಾಡೋದು. ನೋಡೋಣ ಈ ವೀಕೆಂಡ್ ಏನಾಗುತ್ತೆ ಅಂತ. ವಾಟರು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಹೋಪ್ಫುಲಿ ಏನು ಜಾಸ್ತಿ ಇದಾಗಲಿದ್ದಾನೆ ಪಾಸ್ ಆಗುತ್ತೆ ಅಂತ ಅನ್ಕೋತೀನಿ. ಅದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲರೂ ಎಲ್ಲೋದ್ರೂ ಎಷ್ಟೊಂದು ಐಟಮ್ಸ್ ಎಲ್ಲ ಖಾಲಿಯಾಗೋಗ್ಬಿಟ್ಟಿದೆ. ನೀರಂತೂ ಯಾವಾಗೋ ಖಾಲಿಯಾಗೋಗಿದೆ. ನೀರಿಲ್ಲ, ಹಣ್ಣುಗಳು ಜಾಸ್ತಿ ಇಲ್ಲ, ಬ್ರೆಡ್ ಅಂತೂ ಇಲ್ಲ. ಬನಾನಾ ಸೆಕ್ಷನ್ ಅಂತೂ ಫುಲ್ ವಾಶ್ ಔಟ್, ಎಲ್ಲೋದ್ರೂ ಎಲ್ಲ ಕಡೆ ಖಾಲಿಯಾಗೋಗಿದೆ. ಸೊ ಲೆಟ್ಸ್ ಸಿ, ಇವೆಲ್ಲ ಎಕ್ಸ್ಪೀರಿಯನ್ಸು, ವಿಲ್ ಗೆಟ್ ಥ್ರೂ ದಿಸ್. ಹಾಗೆಯೇ ನಾವು ಬೇಗ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಹಣ್ಣುಗಳನ್ನೆಲ್ಲ ಹೆಚ್ಚಿ, ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ, ಫ್ರೈಡೇ ಅಲ್ಲ, ಇದು ಸ್ಯಾಟರ್ಡೇದು ಬೆಳಗ್ಗೆ ಎಲ್ಲ ನಾವು ಕೆಲಸ ಮಾಡಿಕೊಂಡು ಸೊ ಸುಮಾರು ಚಪಾತಿ ಪಲ್ಯ ಎಲ್ಲ ಮಾಡಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ಸೊ ಹೊರಗಡೆ ಅಂತೂ ತುಂಬಾ ಚಳಿ ಇದೆ. ಸೊ ನೋಡ್ತಾ ಇರ್ಬೋದು, ಒಂದಿಷ್ಟು ಚಪಾತಿ ಅಂದರೆ ಒಂದು ಹೋಲ್ ಡೇಗೆ ನಮಗಿಬ್ಬರಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟೆಲ್ಲ ಚಪಾತಿ ಮಾಡಿ ಒಂದು ಈ ಥರ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಹಾಗೆ ಪಲ್ಯ ಮಾಡ್ಕೊಂಡಿದ್ವಿ, ಫ್ರೂಟ್ಸ್ ಎಲ್ಲ ಬಾಕ್ಸಲ್ಲಿ ಇಟ್ಕೊಂಡಿದ್ವಿ, ನೋಡ್ತಾ ಇರ್ಬೋದು. ಹಾಗೆ ಪ್ಲ್ಯಾಂಟ್ಸ್ಗಳು ಹೊರಗಡೆ ತುಂಬಾ ಚಳಿ ಇರೋ ಕಾರಣ ಪ್ಲ್ಯಾಂಟ್ಸ್ಗಳು ಯಾವುದೂ ಬದುಕೋದಿಲ್ಲ. ಸೊ ಹಾಗಾಗಿ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಡು ಬಂದು ಒಳಗಡೆ ಇಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡು ವಾಷರು ಮತ್ತು ಡ್ರೈಯರ್ಗೆ ಆಗ್ತಾಯಿದೆ. ಯಾಕೆಂತಂದರೆ ಇದು ವೀಕೆಂಡ್ ಆದ್ದರಿಂದ ನಮ್ಮ ವೀಕೆಂಡ್ ರೊಟೀನ್ ನಮ್ಮದಿದೆ. ಸೊ ಏನು ಬಟ್ಟೆಗಳೆಲ್ಲ ವಾರಕ್ಕೊಂದ್ಸತಿ ತೊಳೆಯೋಕೆ ಹಾಕೋದು ಈ ಥರದ್ದು. ಸೊ ಹಾಗಾಗಿ ಶನಿವಾರ ತುಂಬಾ ಚಳಿ ಇತ್ತು, ಬಟ್ ಫ್ರೀಸಿಂಗ್ಕಿನ್ನ ಕೆಳಗಿರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಧ್ಯಾಹ್ನ, ಯಾಕೆಂದರೆ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾವೆಲ್ಲ ಪ್ರಿಪೇರ್ ಆಲ್ಮೋಸ್ಟ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಮಳೆ ಎಲ್ಲ ಆಗಿದೆ. ಹಾಗೆ ಒಳಗಡೆ ನಾವು ಹೀಟರ್ ಹಾಕೋ ಕಾರಣ ಬೆಚ್ಚಗಿರುತ್ತಲ್ವ, ಹೊರಗಡೆ ಚಳಿ ಇರೋ ಕಾರಣ ಈ ಥರ ಆ ಕಿಟಕಿ ಮೇಲೆಲ್ಲ ಈ ಥರ ಮಾಯ್ಶ್ಚರ್ ಕೂತಿರುತ್ತೆ. ಸೊ ನಮ್ಮದು ಒಂದು ಗಿಡ ಹೊರಗಡೆ ಇತ್ತು, ನಿಂಬೆ ಹಣ್ಣಿಂದು, ಅದು ತುಂಬ ದೊಡ್ಡದಿದೆ, ಒಳಗಡೆ ತರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಈ ಥರ ಒಂದು ಟ್ರ್ಯಾಶ್ ಕವರ್ಗಳನ್ನು ಹಾಕ್ತಾಯಿದ್ವಿ. ಒಂದು ಸ್ವಲ್ಪನಾದ್ರು ಪ್ರೊಟೆಕ್ಷನ್ ಇರಲಿ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಟ್ರ್ಯಾಶ್ ಕವರ್ ಹಾಕಿದರೆ ಅದು ಏನು ತಣ್ಣನ ನೀರೇನು ಡೈರೆಕ್ಟ್ ಎಲೆ ಮೇಲೆಲ್ಲ ಬೀಳಲ್ಲ. ಸೊ ಹಾಗೆ ಇಲ್ಲಿ ಮೇಲೆ ಬಂದ್ಬಿಟ್ಟು ನಮ್ಮ ಡಾಟಿಗೆ ತುಂಬ ಚಳಿ ಆದರೆ ಆಮೇಲೆ ಅವಳಿಗೆ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಈ ಹೋಲ್ ವೀಕ್ ತುಂಬ ದಿನ ಚಳಿನೇ ಇದೆ, ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿದ್ವಿ. ಇದೆ ಹೊರಗಡೆ -2 -1 0 ಡಿಗ್ರಿವರೆಗೂ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ ಎಷ್ಟಿದೆ ನೋಡಿ ತೋರಿಸು. ಎಕ್ಸ್ಟ್ರೀಮ್ ಕೋಲ್ಡ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಉಲ್ಟಾ ಕಾಣಿಸ್ತಾ 3 ಡಿಗ್ರಿ ಇದೆ, ಅಂದರೆ 3 ಡಿಗ್ರಿ ಸೆಲ್ಸಿಯಸ್ ಇದೆ. ಬಟ್ ಇಟ್ ಫೀಲ್ಸ್ ಲೈಕ್ -5 ಅಂತೆ ತೋರಿಸ್ತಾ ಇದ್ದಾರೆ. ಸೊ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಜನ ಇಲ್ಲ. ತುಂಬ ನಿನ್ನೆಯಿಂದನೇ ಮಳೆ ಆಗ್ತಾ ಇದೆ. ಐಸ್ ಕೋಲ್ಡ್ ರೈನ್. ಐಸ್ ಕೋಲ್ಡ್ ರೈನ್ ಬೀಳ್ತಾ ಇದೆ. ಸೊ ನಿನ್ನೆ ಅಂತೂ ನಾವು ಎಲ್ಲೂ ಹೊರಗಡೆ ಹೋಗಿಲ್ಲ ಆ್ಯಂಡ್ ಮನೆ ಕೆಲಸ ಮಾಡಿ ಇವಾಗ ಏನು ಮಾಡಬೇಕು ಎಲ್ಲ ನಿನ್ನೆ ಅಂತೂ ಕೆಲಸ ಆಯಿತು. ಇವತ್ತೇನು ಆಲ್ರೆಡಿ ಟೈಮ್ ಬಂದು ಇವಾಗ 12:30. ಮನೇಲೆಲ್ಲ ಮಾತಾಡಿ ಚರಿ ಜೊತೆ ಎಲ್ಲ ಮಾತಾಡಿದ್ರು ನಮ್ದೇನು ಟೈಮ್ ಉಳಿದಿದೆ, ಟೈಮೇ ಹೋಗ್ತಾ ಇಲ್ಲ. ಸೊ ಹಾಗಾಗಿ ನಾವೊಂದು ಗೇಮ್ ಆಡೋಣ ಅಂತ ಹೇಳಿ ಗೇಮ್ ತರಿಸಿದ್ದೆ. ಇದಕ್ಕೆ ಅಂತ ಅಲ್ಲ, ಮುಂಚೆನೇ ತರಿಸಿದ್ದೆ, 1 ವಾರ ಮುಂಚೆ. ಊನೋ ಅಂತ ಹೇಳ್ಬಿಟ್ಟು ಕಾರ್ಡ್ ಗೇಮು. ಸೊ ಇದನ್ನು ಆಡೋಣ ಅಂತ ಹೇಳಿ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ನಾವು ಆಟ ಆಡಿದ್ದು. ಸೊ ಈ ಗೇಮ್ ಒಂದಿದೆ, ಇನ್ನೊಂದು ಗೇಮ್ ಇದೆ ಸೀಕ್ವೆನ್ಸ್ ಅಂತ ಗೇಮು. ಸೊ ಅದು ತುಂಬಾ ಮಜಾ ಇದೆ. ಅದು ಭಾಳ ಜನ ಇದ್ರೆ ಚೆನ್ನಾಗಿರುತ್ತೆ. ಭಾಳ ಜನ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಇಬ್ಬರು ಕೂಡ ಆಡ್ಬೋದು. ಸೊ ಊನೋ ಅಂತ ಹೇಳಿ ಈ ಥರ ಕ್ಯಾಟ್ಸ್ ಇದೆ. ಸೊ ನೋಡೋಣ ಯಾರು ಗೆಲ್ತಾರೆ ಏನು ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ನಮಗೆ ಒಂದು ಈ ಥರ ಆಪ್ಷನ್ಸ್ ಇದೆ, ಮನೇಲಿ ಕೂತ್ಕೊಂಡು ಬ್ರೈನ್ ಟ್ರೈನಿಂಗ್ ಮಾಡ್ಕೊಳ್ತಾರೆ. ಇಲ್ಲ ಮೂವೀಸ್ ನೋಡ್ಬೇಕಷ್ಟೇ, ಮೂವಿ ರಾತ್ರಿಗೆ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಜಸ್ಟ್ ಸ್ವಲ್ಪ ಗೇಮ್ ಆಡೋಣ ಅಂತ.
ಸ್ಟಾರ್ಟ್. ಲೆಟ್ಸ್ ಸ್ಟಾರ್ಟ್. ನನಗೆ ಆಲ್ ದಿ ಬೆಸ್ಟ್ ಹೇಳಿ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ, ಬಟ್ ನಾನೇ ವಿನ್ ಆಗೋದು. ನೋಡೋಣ. ಸೊ ಗೇಮ್ ರೂಲ್ ಏನು ಅಂತಂದರೆ, ಈ ಥರ ಕಾರ್ಡ್ಸ್ಗಳಿರ್ತವೆ, ಇದರೊಳಗೆ ನಂಬರ್ಸ್ಗಳಿರ್ತವೆ 1, 2, ಆಮೇಲೆ ಕಲರ್ಸ್ಗಳಿರ್ತವೆ, ಈ ಥರ ಯೆಲ್ಲೋ, ರೆಡ್, ಹಾಗೆ ಬ್ಲೂ. ಇಲ್ಲ ನಂಬರ್ ಮ್ಯಾಚ್ ಆಗಬೇಕು. ಒಂದು ನಿಮಿಷ ಹೇಳ್ತೀನಿ. ಇಲ್ಲ ಬ್ಲೂ ಅಥವಾ ಗ್ರೀನ್ ಇರುತ್ತೆ. ಹಾಗೆಯೇ ಈ ಥರನೂ ಕಾರ್ಡ್ಸ್ಗಳಿರ್ತವೆ. ಹೇಗೆ ಅಂತಂದರೆ, ಇವಾಗ ನಾವು ಒಬ್ಬೊಬ್ಬರು 6 ಕಾರ್ಡ್ನ ತೊಗೊಳೋದು. ಸೊ ಒಬ್ಬರು ಒಂದು ಕಾರ್ಡ್ ಹಾಕ್ತೀವಿ, ಅದರಲ್ಲಿ ಈಗ ಎಲ್ಲೋ ಬಂದಿತ್ತು ಅಂತಂದರೆ ಅವರು ಎಲ್ಲೋ ಹಾಕಬೇಕು, ಅಥವಾ ನಂಬರ್ ಯಾವ್ದು ಬಂದಿರುತ್ತಲ್ಲ ಅದು ಹಾಕಬೇಕು. ಆ ಥರ ಒಬ್ಬೊಬ್ಬರು ಒಂದೊಂದು ಹಾಕಂತ ಹೋಗಬೇಕು. ಸೊ ಈ ಥರ ಬಂದರೆ ಅವ್ರು ಯಾವ್ದು ಬಂದಿರುತ್ತಲ್ಲ ಅವರು ಇದರಲ್ಲಿ ಯಾವುದಾದ್ರೂ ಕಲರ್ ಹಾಕಬೇಕು. ಸೊ ಅವ್ರ ಹತ್ರ ಇಲ್ಲ ಅಂದರೆ ಇನ್ನೊಂದು ಡೆಕ್ ಇಲ್ಲಿ ಇಷ್ಟು ಕಾರ್ಡ್ ಹಾಗೆ ಇಟ್ಟಿರ್ತೀವಿ, ಅದರಿಂದ ತಕ್ಕೋಬೇಕು. ಸೊ ಕಾರ್ಡ್ ಖಾಲಿ ಆಗ್ತಾ 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 ಒಂದು ಬಂದು, ಈಗ 2 ಕಾರ್ಡ್ ಇರುತ್ತೆ, ಒಂದು ಕಾರ್ಡ್ ಬಂದು ಇದನ್ನು ನಾವು ಹಾಕೋಬೇಕು ಅಂದಾಗ ಊನೋ ಅಂತ ಹೇಳಿ ಹಾಕಬೇಕು, ಅಂದರೆ 1 ಕಾರ್ಡ್ ಅಂತ. ಸೊ 1 ಕಾರ್ಡು ಹಾಕಿದ್ರೆ ಅವ್ರು ವಿನ್ ಆಗ್ತಾರೆ. ಸೊ ಈ ಥರ ಒಂದು ಗೇಮ್ ರೂಲ್ಸು. ಅರ್ಥ ಆಯಿತು ಅಂತ. ಇವಾಗ ನಮ್ಮ ಹತ್ರ 2 ಕಾರ್ಡ್ ಇರುತ್ತೆ, ನಾವು ಹಂಗೆ ಹಾಕ್ಬಿಡ್ತೀವಿ. ನಾವು ಹಾಕಿದ ತಕ್ಷಣ ಅವ್ರು ಊನೋ ಕಾಟ್ ಅಂತ ಅವ್ರು ಹೇಳಿದ್ರೆ ನಾವು ಇದನ್ನ ಬಿಟ್ಟು ಇನ್ನೊಂದು ಕಾರ್ಡ್ ತಗೋಬೇಕು. ಸೊ ಗೆಲ್ಲೋದನ್ನ ಫ್ಲಿಪ್ ಆಗುತ್ತೆ ಗೇಮ್. ಹಾಗೇನೆ ಈ ಕಲರ್ಸಿಂದು ಅಷ್ಟೇ ಫ್ಲಿಪ್ ಅಂತ ಇರುತ್ತೆ, ಶಫಲ್ ಅಂತ ಇರುತ್ತೆ. ಸೊ ಈಗ ನನ್ನ ಹತ್ರ ಶಫಲ್ ಕಾರ್ಡ್ ಇಟ್ಕೊಂಡು ಅವರು ಆಲ್ಮೋಸ್ಟ್ ಗೆಲ್ತಾ ಇದ್ದಾರೆ ಅಂದಾಗ ನಾನು ಶಫಲ್ ಕಾರ್ಡ್ ಹಾಕ್ಬಿಟ್ಟು ಶಫಲ್ ಅಂತ ಹೇಳಿದೆ. ಸೊ ಅವ್ರು ಗೆಲ್ತಾ ಇರೋದನ್ನ ನಾನು ಗೆಲ್ಬೋದು, ಆ ಕಾರ್ಡ್ ತಗೋಬಹುದು. ಸೊ ಈ ಗೇಮ್ ಹೆಂಗಾದ್ರೂ ಟರ್ನ್ ಆಗ್ಬೋದು. ಸೊ ಆ ಥರ ಈ ಗೇಮ್ ತುಂಬ ಮಜಾ ಬರುತ್ತೆ. ಆ್ಯಕ್ಚುಲಿ ತುಂಬ ಜನ ಇದನ್ನ ಇಷ್ಟಪಟ್ಟು ಆಡ್ತಾರೆ. ಸೊ ನಾವು ಅಷ್ಟೇ ಅವ್ರ ಮನೆ, ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋದಾಗ ತುಂಬ ಅವ್ರು ಕಲಿಸ್ಕೊಟ್ಟಿದ್ದು. ಆ್ಯಕ್ಚುಲಿ ನಮಗೆ ಇದು ಗೇಮ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ನೋಡೋಣ ಯಾರು ಗೆಲ್ತಾರೆ ಏನು ಅಂತ. ಫಸ್ಟ್ ಕಾರ್ಡ್ನ ಶಫಲ್ ಮಾಡಿದ, ಎಲ್ಲ ಒಂದೇ ಕಡೆ ಕಲರ್ಸ್ ಎಲ್ಲ ಒಂದೇ ಇರುತ್ತಲ್ಲ. ಸೊ ಹಾಗಾಗಿ ಇದನ್ನು ಶಫಲ್ ಮಾಡೋದು. ನಾವು ಯಾವತ್ತೂ ಈ ಥರ ಗೇಮ್ಸ್ ಎಲ್ಲ ಆಡೇ ಇಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್. ಸೊ ನಾವು ಬರೀ ಚೆಸ್ ಅಷ್ಟೇ ಆಡ್ತಾ ಇದ್ವಿ ಅನ್ಕೋತೀನಿ. ಚೆಸ್ಸು, ಶಟಲ್, ಬ್ಯಾಡ್ಮಿಂಟನ್ನು ಇದಷ್ಟೇ ಆಡ್ತಾ ಇದ್ದಿದ್ದು. ಸೊ ಸೀಕ್ವೆನ್ಸ್ ಅಂತ ಒಂದು ಗೇಮ್ ಇದೆ, ಅದು ತರಿಸಿಟ್ಟಿದ್ದೀನಿ, ಅದು ಇನ್ನೂ ಓಪನ್ ಮಾಡಿಲ್ಲ. ಸೊ ಅದನ್ನು ನಾಳೆನೂ ರಜಾ ಇದೆ ನಮಗೆ, ಅದು ನಾಳೆ ಆಡೋಣ ಅಂತ ಹೇಳಿ. ಸೊ ಇದನ್ನು ಫಸ್ಟ್ ಆಟ ಆಡ್ಬಿಡೋಣ. ನಮ್ಮ ಮನೆಯಾಗ ಇದು ಆಡಿದರೆ ಕ್ರೈಮ್ ಥರ. ಇದು ಅಲ್ಲ, ಏನು ಇಸ್ಪಿಟ್ ಅಲ್ಲ, ಇದು ಮಕ್ಕಳು ಆಡ್ತಾರಲ್ಲ ಗೇಮ್ಸ್, ಕಾರ್ಡ್ ಗೇಮ್ಸ್ ಅಂತ ಹೇಳಿ, ಅದು ಇದು. ಸೊ ಇಟ್ಸ್ ಜಸ್ಟ್ ಫಾರ್ ಫ್ಯಾಮಿಲಿ ಪಾರ್ಟಿ, ಗ್ಯಾದರ್ ಆಗಿರ್ತಾರೆ, ಎಲ್ಲರೂ ಸೇರ್ಕೊಂಡಿರ್ತಾರೆ, ಆವಾಗ ಒಂದು ಫನ್ ಮಾಡೋಕ್ಕೆ ಈ ಥರ ಆಡೋವಂಥದ್ದು. ಇದು ಏನು ಇಸ್ಪೆಟ್ಟು ಏನೋ ಅದೇನೋ ಆಡ್ತಾರಲ್ಲ ಅದೆಲ್ಲ ಅದು ಅಲ್ಲ, ಡೆಫಿನೆಟ್ಲಿ ಅದಲ್ಲ. ಸೊ ಯಾರಾದರೂ ನೋಡ್ತಿದ್ರೆ ಹಂಗೆ ಅಂದ್ಕೊಳ್ಳೋರಿದ್ರೆ ಅನ್ಕೋಬೇಡ್ರಿ. ಸೊ ನಾವಂತೂ ಆ ಥರ, ಎಸ್ಪೆಷಲಿ ಇವ್ರು ಆ ಥರದ್ದೆಲ್ಲ ಇಷ್ಟಪಡಲ್ಲ. ಜಸ್ಟ್ ಒಂದು ಗೇಮ್ ಥರ ಅಷ್ಟೇ. ಈಗ ಚೆಸ್ ಎಲ್ಲ ಆಡ್ತೀವಲ್ಲ, ಸೊ ಆ ಥರ ಇದು ಕಾರ್ಡ್ ಗೇಮ್ಸ್ ಆಡ್ತಾರಲ್ಲ ಸಣ್ಣವರಿದ್ದಾಗ. ಇದು WWF ಆ ಥರ ಗೇಮ್ ಇದು. ಸೊ ನನಗೆ ಅದು ಶಫಲ್ ಮಾಡೋಕ್ಕೂ ಬರಲ್ಲ. ಶಫಲ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಹಿಂಗೆ ಅದು ಬರೋದಿಲ್ಲ. ಹೆಂಗೆ ಕಲ್ಕೊಂಡೆ ನಾನಾರ ಅಟ್ಲೀಸ್ಟ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತದ. ಉಲ್ಟಾ ಪಲ್ಟಾ ಆಗಿಲ್ಲ, ಸರಿ ಇದೆ. ನೋಡಿದೆ ಎಲ್ಲ ಊನೋನೇ ಇದೆ, ಮೇಲೆ ಊನೋ ಇದೆ ನೋಡಿ. ಇದು ಕಾರ್ಡ್ ಶಫಲ್. ಓ ಈ ಕಾರ್ಡು ಇದೆಲ್ಲ ಹೇಳೇ ಇಲ್ಲ ಅವ್ರಿಗೆ. ಈ ಕಾರ್ಡ್ ಬಂದ್ರೆ ಶಫಲ್ ಅಂದ್ರೆ ಅವ್ರದ್ದು ನಮಗೆ, ನಮ್ದು ಅವರಿಗೆ ಹೋಗುತ್ತೆ. ಈ ಕಾರ್ಡ್ ನಾವೇನಾದ್ರು ಹಾಕಿದ್ರೆ ಅವರು 2 ಕಾರ್ಡು ಡೆಕ್ಕಿಂದ ತಕ್ಕೋಬೇಕು. ಸೊ ಈ ಥರ ಫನ್ ಇರುತ್ತೆ, ಮಜಾ ಇರುತ್ತೆ. ತೊಳ್ರಿ ಮಾಡ್ತೀನಿ. ಅದು ಹೇಳಿದಾಗ ನಿಮ್ಗೆ ಅಷ್ಟು ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಆಟ ಆಡಬೇಕಾದ್ರೆ ನಿಮಗೆ ರೂಲ್ಸ್ ಗೊತ್ತಾಗ್ತಾ ಹೋಗುತ್ತೆ ಹೆಂಗೆ ಆಡಬೇಕು ಅಂತ. ಸೊ ಅವಾಗ ಸಖತ್ ಮಜಾ ಬರುತ್ತೆ. ತುಂಬ ಜನ ಇದ್ದಾಗ ಚೆನ್ನಾಗಿದ್ದು, ನಾವಿಬ್ಬರೇ ಆಟ ಆಡ್ತಾ ಇದ್ದೀವಿ ಅಲ್ವಾ. ಸ್ನೋ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಸ್ನೋ ಬರಲೇ ಇಲ್ಲ. ಸ್ನೋ ಬರೋ ಚಾನ್ಸ್ ಇನ್ನೂ ಇದೆ, ಚಾನ್ಸ್ ಐತಲ್ಲ. ನಾಳೆ ಇನ್ನೂ ಡಿಕ್ರೀಸ್ ಆಗುತ್ತೆ ಟೆಂಪರೇಚರ್, -5. ಹಿಂಗಲ್ಲ ಟಪ ಎರಡು ಒಟ್ಟಿಗೆ ಬಿಡಬೇಕು. ಒಂದ್ರೊಳಗೂ ಸೇರ್ಕೊಳ್ಳಿಲ್ಲ ಅದು. ನೋಡ್ತಿರ್ತಾರೆ ಸೇರ್ಕೊತದೆ.
ಅಪ್ಪಿ ಬಿಡು ಬಿಡು. ಅದು ಈಸಿ ಐತಪ್ಪಿ, ಭಾಳ ಸುಮ್ಮನೆ ನಾನು ಮಾಡ್ತೀನಿ, ನಮಗೆ ಮಾಡಕ್ ಬರಂಗಿಲ್ಲ ಏನಿಲ್ಲ. ಮಾಡಪ್ಪ, ಮಾಡ್ತೀನಿ ನಾನು. ಎಲ್ಲಿ ಸೇರ್ಕೊಂಡು ಹಿಂಗೆ ಸೇರಿಸ್ಬೋದು. ಇಟ್ಸ್ ಓಕೆ, ಹಿಂಗೆ ಹಾಕ್ಲಾ 6 ಕಾರ್ಡ್ ತೆಗಿಯಂಗಿಲ್ಲ. ಒಂದು ನಿಮಿಷ, ತೆಗಿಯಂಗಿಲ್ಲ. ಮಜಾ ಇದಾವ ಮಜಾ. ನೀವೇ ಹಾಕೋದೀಗ. ಫಸ್ಟ್ ನಾನೇನಾ? ಪ್ರತಿ ಸಲ ನಾನೇನಾ? ಓಕೆ, ನಾನೇ ಹಾಕ್ತಿದ್ರಿ. ಫಸ್ಟಿಗೆ ಮಜಾ ಹಾಕ್ತೀನಿ ನಾನು. ಮಜಾ ತಗೋ 2. ತಗೋ 2. ಆಯ್ತು, ನಾ ಫಸ್ಟ್ ತಗೋತೀನಿ ತಡಿ. ನಾ ಹಾಕಿದ್ಮೇಲೆ 2 ತಗೋ. ಈಗ 4 ತಗೋಬೇಕು ನೀವು. 4 ತಗೋಬೇಕು? 4 ತಗೋಬೇಕು ತಡಿ, ನಾ 4 ತಗೋಬೇಕಲ್ಲ. ಅವ್ರದ್ದು 2 ಅಂತ ಹಾಕಿದ್ರು, ನಾನು 2 ಅಂತ ಹಾಕಿದ್ರೆ, ಸೊ ಅವ್ರು 4 ತಗೋಬೇಕು. ನಾವು 1 ತಗೋಬೇಕು ಈಗ ನಂದ. ಹಾಂ, ತಗೋ 2. ಈಗ ನಾ ಹಾಕ್ಬೇಕಾ? ನಂದಲ್ವಾ? 9. 6. 6. 9. ಕೈ ತುಂಬ ಕಾಡಾಗಿದ್ದಾವೆ ಮೇಡಮ್ ಅವರು. ಓಕೆ, ಅಂದ್ರೂ ನಿಮ್ಮನ್ನ ಗೆಲ್ಲಕ್ ಬಿಡ್ತಾ ಇಲ್ಲ ನಾನು, ಗೊತ್ತಾಯ್ತಾ? ನೀನ್ ಗೆಲ್ಲೋದು ಕನ್ಸಿನ ಮಾತೆ. ಆಯ್ತು. ಓಕೆ, ನನ್ನ ಕಡೆನೂ ಇಲ್ಲ. ಆಡು, ರೆಡ್ ಹಾಕು. ಜಾಗನೇ ಸಿಗೋದು ಮೇಡಮ್. ನನ್ನ ಕಡೆನೂ ಇಲ್ಲ. ಅಯ್ಯೋ, ಇದೇನಿದು? ಇಲ್ಲ ತಗೋ, ಮತ್ತೆ ಕಾರ್ಡ್ ಅದು ನೋಡಿ. 0 ಬಂತ. ಥ್ಯಾಂಕ್ ಯು. ರಿವರ್ಸ್ ನಾನೇ ಹಾಕ್ಲಾ? ಅಲ್ಲ, ಬ್ಲೂ. ಓಕೆ, ಬ್ಲೂ. ಕಾರ್ಡೇ ಇಲ್ಲ ಅಲ್ಲಿ ತಗೊಳಕ್ಕೆ. ಆಯ್ತು, ಗೇಮ್ ಮುಗಿಯೋದಿಲ್ಲ ಇದು ಇಬ್ಬರೇ ಇದ್ರೆ. ಡನ್. ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ ನೋಡಿ. ಅಂದ್ರೆ ಅವ್ರನ್ನ ಸೋಲಕ್ ಅಥವಾ ಗೆಲ್ಲಕ್ ಬಿಡ್ಲಿಲ್ಲ ನಾನು. ಎರಡು ಕಾರ್ಡ್ ಇತ್ತು ಗೆಲ್ಲಕ್ಕೆ. ಆಡಿಸ್ಬಿಟ್ಟೆ. ಆಲ್ಮೋಸ್ಟ್ ಬಂದಿದ್ದೆ, ಸ್ವಲ್ಪರಲ್ಲೇ ಕಾಲಿಳದ್ದು. ಭಾಳ ಜನ ಇರ್ಬೇಕಪ್ಪ, ಭಾಳ ಜನ ಇರ್ಬೇಕು. ಹೌದು, ಇಲ್ಲ ಅಟ್ಲೀಸ್ಟ್ 4 ಜನ ಇರ್ಬೇಕು. 3 ಇಂದ 4 ಜನ. 4 ಜನ ಇದ್ರೆ ಚೆನ್ನಾಗಿರುತ್ತೆ. ಮಿನಿಮಮ್ 4 ಜನ ಇದ್ರೆ. ಸೀಕ್ವೆನ್ಸ್ ಆಡೋಣ? ಸೀಕ್ವೆನ್ಸ್ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಊಟ ಮಾಡ್ಕೊಂಬರೋಣ. ಹಸುವಾಗಿದೆ. ಏನು ಮಾಡಲಿಲ್ಲ ಅಂದ್ರೂ ಹಸುವಂತೂ ಆಗುತ್ತೆ. ಆಫ್ಕೋರ್ಸ್ ಆಗುತ್ತೆ, ಬ್ರೈನಿಗೆ ಕೆಲಸ ಕೊಡ್ತಾ ಇರ್ತೀವಿ. ಸದ್ಯ ಕರೆಂಟ್ ಹೋಗಿರಲಿಲ್ಲ, ಕೆಳಗಡೆ ಹೋಗಿ ಊಟ ಮಾಡಿಕೊಂಡು ಎಗ್ ಮಾಡಿದ್ದೆ, ಹಾಗೆ ಚಪಾತಿ ಮತ್ತು ಪಲ್ಯ ನೋಡಿದ್ರಲ್ಲ ಅದೆಲ್ಲ ಮಾಡಿದ್ದು ತಿಂದ್ಕೊಂಡು ಮೇಲ್ಗಡೆ ಬಂದ್ವಿ. ಫ್ರೂಟ್ಸು ಮತ್ತು ಅದೆಲ್ಲ ತೊಗೊಂಡು ಹಾಗೆ ಡಾಟಿ ನೋಡ್ತಾ ಇರ್ಬೋದು. ನಾವೆಲ್ಲಿ ಹೋಗ್ತೀವೋ ಅವಳು ನಮ್ಮ ಹತ್ರನೇ ಇರ್ತಾಳೆ, ನಮ್ಮ ಜೊತೆನೇ ಬರ್ತಾಳೆ. ಕೆಳಗೆ ಹೋದರೆ ಕೆಳಗೆ ಬರ್ತಾಳೆ, ಮೇಲೆ ಬಂದರೆ ಮೇಲೆ ಬರ್ತಾಳೆ. ಸೊ ನಾವೆಲ್ಲಿ ಕೂತಿರ್ತೀವೋ ಅಲ್ಲೇ ಬಂದು ಕೂತ್ಕೊತಾಳೆ. ನಾವಿಲ್ಲಿ ಮೂವಿ ನೋಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಡೇ ನಮ್ಮದು ನಾವು ಬರೀ ಸೀಕ್ವೆನ್ಸ್ ಆಡೋವಂಥದ್ದು ಈ ಥರದ್ದೆಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇಗೆ ನಾನು ಹಿಂದಿನ ದಿನವೇ ಕಾಳನ್ನ ನೆನೆಸಿಟ್ಟಿದ್ದೆ, ಹೆಸರು ಕಾಳು, ಬಿಕಾಸ್ ಸಲಾಡ್ ಆದರೂ ಮಾಡ್ಕೋಬೋದು ಕರೆಂಟ್ ಹೋದ್ರೆ ಅಂತ. ಸೊ ಅದ್ರ ಸಾರು ಮಾಡೋಣ ಅಂತ. ಹಾಗೆ ನನಗೆ ಏನಾದರೂ ಚಳಿ ಅಲ್ವಾ, ಸೊ ಹಾಗಾಗಿ ಬಿಸಿ ಬಿಸಿ ಬೋಂಡ ಬಜ್ಜಿ ಏನಾದ್ರು ತಿನ್ಬೇಕು ಅನಿಸ್ತಾ ಇತ್ತು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಎಣ್ಣೆದೆಲ್ಲ ಇಷ್ಟ ಆಗಲ್ಲ, ಬಟ್ ತಿನ್ನೋದೇ ನಾವೊಂದು 2-3 ತಿಂತೀವಿ ಅಷ್ಟೇ. ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಹೆಸರು ಕಾಳ್ದು ನಾವು ಯೂಶ್ವಲಿ ಸಲಾಡ್ ಆ ಥರ ಹಸಿದೇ ತಿಂತೀವಿ, ಬಟ್ ಇವತ್ತು ನಾನು ಸಾರು ಮಾಡೋಣ ಅಂತ ಅಂದ್ಕೊಂಡೆ.
ಸೊ ಸಾರಿಗೆ ಫಸ್ಟ್ ಎಲ್ಲ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ, ಜೀರಿಗೆ, ಹಿಂಗು ಇದೆಲ್ಲ ಒಗ್ಗರಣೆ ಹಾಕ್ಕೊಂಡು, ಕೊತ್ತಂಬರಿ, ಕರಿಬೇವು ಸೊಪ್ಪೆಲ್ಲ ಹಾಕ್ಕೊಂಡು, ಹಾಗೆ ಸಾಂಬಾರು ಪುಡಿ, ಅರಿಶಿನ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರು ಕಾಳು, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟೇ. ಒಂದು ಮೇಲೊಂದು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಬಿಟ್ಬಿಟ್ರೆ ಅಮೇಝಿಂಗ್ ಆಗಿರುತ್ತೆ ಸಾರು, ತುಂಬಾ ಚೆನ್ನಾಗಿರುತ್ತೆ. ಬರೀ ಹಸಿ ಕಾಳು ತಿಂದು ಅಥವಾ ಮೊಳಕೆ ಬರದೇ ಇರೋವಂಥದ್ದು ಸಾರುಗಳು ತಿಂದು ಬೇಜಾರಾಗಿದ್ದರೆ ಸೊ ಈ ಥರ ಅಂತಾರೆ ಡಿಫ್ರೆಂಟಾಗಿ ಮಾಡ್ಕೊಬೋದು. ಈಸಿಯಾಗೂ ಇದೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಇಲ್ಲಿ ನಾನು ಈರುಳ್ಳಿನ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈರುಳ್ಳಿ ನನಗಿಷ್ಟ ಆಗುತ್ತೆ, ಆಲೂಗಡ್ಡೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಆದರೆ ನಮಗೆ ಬೇಜಾನಾಯಿತು, ಒಂದೊತ್ತಿಗೆ ಖಾಲಿ ಆಗಲ್ಲ ಅದು. ಸೊ ಹಾಗಾಗಿ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.